ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ ಹೆಸ್ಕಾಂ ಪವರ್ ಮ್ಯಾನ್ನ ಫೈನಲ್ ರಿಸಲ್ಟು ಬೇಗನೆ ಬಂದಿದೆ. ಏನಪ್ಪ ಅಂತಂತಂದರೆ ಮೊದಲೇ ಹೇಳಿದ್ದೆ ನಾನು, ಈ ತಿಂಗಳ 15ರೊಳಗಾಗಿ ನಿಮ್ಮ ರಿಸಲ್ಟ್ ಬರುತ್ತೆ ಅಂತೇಳಿ. ಈಗ ಏನು ನಿನ್ನೆ ಏನಪ್ಪ ಅಂತಂದರೆ ಈ ಒಂದು ರಿಸಲ್ಟ್ನ ಪ್ರಕಟ ಮಾಡಿದ್ದಾರೆ ನೈಟ್. ಓಕೆ, ಈಗ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅದರ ಬಗ್ಗೆ ನಾನು ಇದರಲ್ಲಿ ಹೇಳ್ತೀನಿ. ನೀವು ಕಂಪ್ಲೀಟಾಗಿ ನೋಡಿದರೆ ಗೊತ್ತಾಗುತ್ತೆ. ಈಗಲಾದರೂ ನಿಮಗೆ ನಮ್ಮ ಮೇಲೆ ನಂಬಿಕೆ ಇತ್ತು, ಗುಡ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂತ ಇತ್ತು ಅಂತಂದರೆ ಯಾರೆಲ್ಲ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೋ ಪ್ರತಿಯೊಬ್ಬರು ಸಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಕೇವಲ 59 ರೂಪಾಯಿ ಇರುತ್ತೆ. ಅದೇ ಕಡಿಮೆ ಒಂದು ಪ್ರೈಸ್ನ ಒಂದು ಮೆಂಬರ್ಶಿಪ್ ಆಗಿರುತ್ತೆ ಸ್ನೇಹಿತರೆ. ತೆಗೆದುಕೊಂಡು ನಿಮ್ಮ ಒಂದು ಸಪೋರ್ಟ್ ಅತ್ಯಗತ್ಯ. ಹಾಗಾಗಿ ಪ್ರತಿಯೊಬ್ಬರು ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮೆಂಬರ್ಶಿಪ್ ಯಾರು ತೊಗೋಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದ ಮತ್ತು ಜಾಯಿನ್ ಬಟನ್ ಕ್ಲಿಕ್ ಮಾಡಿ ತೊಗೋಬೇಕು. ಓಕೆ, ಈಗ ನಾವು ನೋಟಿಸಲ್ಲಿ ಏನಿದೆ ನೋಟಿಫಿಕೇಶನ್ ಅಂತ ನೋಡಿದರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಉದ್ಯೋಗ ಪ್ರಕರಣ ಸಂಖ್ಯೆ ಅದರ ಪ್ರಕಾರ 10ನೇ ತರಗತಿ ಅಂಕಗಳ ಜ್ಯೇಷ್ಠತೆ ಆಧಾರದ ಮೇಲೆ ಏನಪ್ಪ ಅಂತಂದರೆ 1:5 ಮಾಡಿ ಲೀಸ್ಟ್ ಬಿಟ್ಟು ಫಿಸಿಕಲ್ ಮಾಡಿದರು. ಫಿಸಿಕಲ್ ಆದ ನಂತರ ಏನು ಮಾಡಿದರು ಅಂತಂತಂದರೆ ಸ್ನೇಹಿತರೆ, ನೆಕ್ಸ್ಟ್ ಬಂದುಬಿಟ್ಟು ಇವರು ನಿಮಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟರು. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟು ಈಗ ನಿಮಗೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಹೌದಾ? ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಫಿಕ್ಸ್, ನೀವು ಜಾಬಲ್ಲಿ ಇದ್ದೀರಾ ಅಂತ ಹೇಳಿ ಅರ್ಥ. ಓಕೆನಾ? ನೆಕ್ಸ್ಟು ನೀವು ಕಟ್ ಆಫ್ ಅಂಕಗಳನ್ನ ಎಲ್ಲ ನೋಡ್ಕೋಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅಂತಂತಂದರೆ, ಈಗ ನಿಮ್ಮದು ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಎಲ್ಲರೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗಿರುತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಂಬುದನ್ನು ನಾನು ಈಗಾಗಲೇ ಸುಮಾರು ವೀಡಿಯೋಗಳು ಮಾಡಿದ್ದೀನಿ ಅಂದ್ಕೊತೀನಿ. ಬಟ್ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ. ಓಕೆನಾ? ಕೇಳಿ ಡೀಟೇಲ್ ಅಂತಂದ್ರೆ ಯಾವ ರೀತಿ ಸಿಂಧುತ್ವ ಸರ್ಟಿಫಿಕೇಟ್ ಇಂಪಾರ್ಟೆಂಟ್. ಸಿಂಧುತ್ವ ಸರ್ಟಿಫಿಕೇಟು ಬೇಕು, ಯಾವ ರೀತಿಯಾಗಿ ಮಾಡಿಸ್ಬೇಕು, ಏನೇನು ಡಾಕ್ಯುಮೆಂಟ್ಸ್ ಎಂಬುದನ್ನು ವೀಡಿಯೋ ಮಾಡಿದ್ದೀನಿ. ಅದನ್ನು ನೀವು ನೋಡ್ಬೋದು, ನಮ್ಮಂದು ಯೂಟ್ಯೂಬ್ ಚಾನಲೇ ಇದೆ. ನೆಕ್ಸ್ಟು ಉಳಿದಂಥ ಎಲ್ಲ ಮೀಸಲಾತಿ ಅನುಗುಣವಾಗಿ ಯಾವುದೆಲ್ಲ ಸೆಲೆಕ್ಟ್ ಆಗಿರ್ತಾರೋ ಅವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಓಕೆ, ಅಂದರೆ ಈಗ ವೆರಿಫಿಕೇಷನ್ ಆಲ್ರೆಡಿ ಮುಗಿದಿದೆ. ಈಗ ಮಾಡುವಂಥದ್ದು ಏನಪ್ಪ ಅಂತಂದರೆ ಅದನ್ನು ವೆರಿಫೈ ಮಾಡ್ತಾರೆ, ಇದು ನಿಜವೋ ಅಥವಾ ಸುಳ್ಳು ಅಂತೇಳಿ ಅವರೇ ಆಟೋಮೆಟಿಕ್ಕಾಗಿ. ಓಕೆನಾ? ನೆಕ್ಸ್ಟು ನಿಮ್ಮ ಒಂದು 10th ಮಾರ್ಕ್ಸ್ಗಳನ್ನ ವೆರಿಫೈನೂ ಸಹ ಮಾಡ್ತಾರೆ. ಈ ನೋಟಿಸಲ್ಲಿ ಕೊಟ್ಟಿದ್ದರೆ ಓಕೆ, ನೋಟಿಫಿಕೇಷನ್ ಇಲ್ಲ ಅಂತಂದರೆ ಓಕೆ, ನಿಮಗೇನು ಅವಶ್ಯಕತೆ ಇಲ್ಲ. ಓಕೆನಾ? ಇದು ಒಂದೇನಪ್ಪ ಅಂತಂತಂದರೆ ಸ್ನೇಹಿತರೆ ಅಪ್ಡೇಟ್ ಆಗಿತ್ತು. ಓಕೆನಾ? ಇದರಲ್ಲಿ ಇನ್ನೂ ಏನಾದರೂ ನಿಮ್ಗೆ ಡೌಟ್ ಇತ್ತು ಅಂತಂತಂದರೆ ಕಾಮೆಂಟ್ ಮಾಡಿದರೆ ಅದರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಇನ್ನೊಂದೇನಪ್ಪ ಅಂತ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ಗೆ ತಯಾರಿ ನಡೆಸ್ತಾಯಿದ್ರೆ ಪ್ರತಿದಿನ ರಾತ್ರಿ 10 ಗಂಟೆಗೆ ಲೈವ್ ಕ್ಲಾಸ್ ಮಾಡ್ತಾಯಿದ್ದೀನಿ, ರಿವಿಷನ್ ಕ್ಲಾಸ್ ರಜೆ. ಪ್ರತಿಯೊಬ್ಬರು ಸಹ ಜಾಯ್ನ್ ಆಗಿ ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ನಿಮ್ಗೆ ಉಪಯುಕ್ತ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.